ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಯಂಗ್ಸ್ಟರ್ಸ್ ಅವಕಾಶ ಕೊಡ್ತೀನಿ ಅಂತ. ಇದು ಯಂಗ್ಸ್ಟರ್ ಅವಕಾಶ ಕೊಡೋದು. ರಾಮಲಿಂಗಾರೆಡ್ಡಿ ಯಂಗ್ಸ್ಟರ್ ಯಾವುದೇ ಸರ್ಕಾರ ಬರಲಿ, ರಾಮಲಿಂಗಾರೆಡ್ಡಿ ಇದ್ದೇ ಇದ್ದಾರೆ. ಮತ್ತೆ ಇಷ್ಟೊಂದು ಅವಕಾಶ ಕೊಡ್ತಾರೆ. ಈಗ ನ್ಯಾಯ ಇದು ಮಾಡೋದು. ಈಗ ಆಲ್ರೆಡಿ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಹೋಯ್ತು, ಆಂಧ್ರಲ್ಲಿ ಕಾಂಗ್ರೆಸ್ ಹೋಯ್ತು, ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಹೋಯ್ತು, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋಯ್ತು. ಕರ್ನಾಟಕದಲ್ಲಿ ಹೋಗ್ಬೇಕಾ? ಇವ್ರಿಗೆ ಬುದ್ಧಿ ಇಲ್ವಾ? ಇವ್ರಿಗೆ ನಮ್ಮನ್ನ ಕಾರ್ಯಕ್ರಮ ಏನ್ ಮಾಡ್ಬೇಕು? ಕಾಂಗ್ರೆಸ್ ಅನ್ನ ಸಾಯ್ತೀವಲ್ವಾ? ನಮ್ಮವ್ರು ಏನ್ ಮಾಡ್ಬೇಕು? ನಮ್ಮವ್ರಿಗೆ ಗೊತ್ತಿಲ್ಲ ಅಂದ್ರೆ ಓಟ್ ಹಾಕ್ಬೇಕ ನಾವು? ರಾಹುಲ್ ಗಾಂಧಿ PM ಆಗ್ತಾರ? MP ಎಲೆಕ್ಷನ್ ಸೀಟ್ ಒಪ್ಪತ್ತಿದೆ ಕರ್ನಾಟಕದಲ್ಲಿ. ಈಗ ಮಾಡಿದ್ರೆ ಒಂದೂ ಬರೋದಿಲ್ಲ. ರಾಹುಲ್ ಗಾಂಧಿ PM ಮಾಡೋದ್ ಕನ್ಸು ನೆನಸಾಗಲ್ಲ. ಅವ್ರು ಏತರನೇ ಇರ್ಬೇಕಾಗುತ್ತೆ. ಯಾಕಂದ್ರೆ ಏನೇನ್ ಮಾತು ಕೇಳ್ಕೊಂಡು ಮುಂದೆ ಮಾತಾಡಿದ್ರೆ ಯಂಗ್ಸ್ಟರ್ ಅಂತ. ಬಟ್ ಹಿಂದೆ ಬೇರೆ ಮಾತು ಕೇಳ್ಕೊಂಡು ಇದೇ ಮಾಡಿ ಕಾಂಗ್ರೆಸ್ ಫುಲ್ಲು ಕಾಂಗ್ರೆಸ್ ಇಂಡಿಯಲ್ಲಿ ಮುಕ್ತ ಆಗ್ತಿದೆ. ಈಗ ಈ ಬಿಜೆಪಿ ಆಡಕ್ಕೂ ಸರಿ ಇದಾರೆ, ಇವ್ರು ಮಾಡಕ್ಕೂ ಸರಿ ಇದಾರೆ. ಅದಕ್ಕೆ ಹೇಳ್ತಾ ಇರೋದು, ಈಗ ಎಚ್ಚೆತ್ಕೊಂಡು ಅವ್ರಿಗೆ ಸಚಿವರ ಕೊಡ್ಬೇಕು. ನಮ್ಮ ಕೃಷ್ಣಗಾರ ಕೊಡ್ಬೇಕು, ಕೃಷ್ಣಗಾರ ಕೊಡ್ಬೇಕು. ಯಾರೋ ಒಬ್ಬರಿಗೆ ಕೊಡಲೇಬೇಕು. ನಾವು ಇದೇ ತರ ಹೋರಾಟ ಮಾಡ್ತಾನೆ ಇರ್ತೀವಿ.